ನಟ ದರ್ಶನ್ ಈಗ ಸೆರೆವಾಸದಲ್ಲಿದ್ದಾರೆ. ಕಂಬಿ ಹಿಂದೆ ಹೋಗಿ ಸತತ 1 ತಿಂಗಳಾಗಿದೆ. ಸೆರೆಮನೆ ವಾಸದಲ್ಲಿ ಸಾರಥಿ ಈಗ ಸ್ವರ್ಗೋಗಿದ್ದಾರೆ. ಮನೆ ಊಟ ಇಲ್ಲ, ಸೆಲ್ನಿಂದ ಆಚೆನೂ ಬರೋಕ್ಕಾಗಲ್ಲ, ದಿನ ಕಳೆಯೋದು ಕೂಡ ಕಷ್ಟ ಆದಂತಾಗಿದೆ. ಸೊ ಹಾಗಾಗಿ ದರ್ಶನ್ ಒಂದು ರೀತಿಯಲ್ಲಿ ಪರದಾಡ್ತಿದ್ದಾರೆ. ಸೋಮವಾರಕ್ಕೆ ಮನೆ ಊಟದ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ಈಗ ಮನೆ ಊಟದ ಬದಲು ಪುಸ್ತಕವೇ ಗತಿಯಾಗಿದೆ. ಪುಸ್ತಕನ ಓದ್ಕೊಂಡಿರಬೇಕು. ಈಗ ಸಂಬಂಧಪಟ್ಟಂಥ ಸಾಕಷ್ಟು ಪುಸ್ತಕಗಳನ್ನು ಪತ್ನಿ ವಿಜಯಲಕ್ಷ್ಮಿ ತೆಗೆದು ಕೊಡ್ತಿದ್ದಾರಂತೆ, ಆದರೆ ಮನೆ ಊಟ ಇಲ್ಲ. ಮನೆ ಊಟ ಸಿಗಬೇಕು ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಈ ರಿಟ್ ಅರ್ಜಿ ಸಲ್ಲಿಕೆ ಮಾಡಿರುವ ಪ್ರಕ್ರಿಯೆಯೇ ಸರಿಯಾಗಿಲ್ಲ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಈಗ ಆಲ್ರೆಡಿ ವಾದವನ್ನ ಮಂಡಿಸ್ತಿದ್ದಾರೆ. ಸೋಮವಾರ ಮತ್ತೊಮ್ಮೆ ವಿಚಾರಣೆಗೆ ಬರಲಿದೆ. ಹೀಗಾಗಿ ಸೋಮವಾರ ತನಕ ಜೈಲೂಟನೇ ಗತಿ ಅನ್ನೋ ರೀತಿಯಲ್ಲಾಗಿದೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿಯೇ ಪೇಚಿಗೆ ಸಿಲ್ಕ್ ಹಾಕೊಂಡ್ಬಿಟ್ರ ದರ್ಶನ್ ಅನ್ನೋದು ಸದ್ಯಕ್ಕೆ ಕಾಡ್ತಿರುವ ಅನುಮಾನ. ಮನೆಯೂಟಕ್ಕಾಗಿ ದರ್ಶನ್ ಮಾಡಿದ ಎಡವಟ್ಟುಗಳು ಏನು ಅನ್ನೋದ್ರ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಮನೆಯಲ್ಲಿ ಬಸ್ಸಾರು, ಉಪ್ಸಾರು, ಮಟನ್, ಚಿಕನ್ ಐಟಮ್ಸ್, ಮುದ್ದೆ, ಚಪಾತಿ, ವೆರೈಟಿಗಳನ್ನು ತಿಂತಿದ್ದಂಥ ದಾಸ ಜೈಲಲ್ಲಿ ಮುದ್ದೆ ಊಟಕ್ಕೆ ಫಿಕ್ಸ್ ಆಗಿದ್ದಾರೆ. ದರ್ಶನ್ ನಾಲೆಗೆ ಜಡ್ಡು ಹಿಡಿದಿದೆ. ಕಾದು ರೋಸಿ ಹೋಗಿದ್ದಾರೆ. ಸಂಬಂಧಪಟ್ಟಂತೆ ಡೀಟೇಲ್ಸ್ ತಗೋಣ. ಮನೆ ಊಟಕ್ಕಾಗಿ ಪರಿತಪಿಸುತ್ತಿರುವ ದರ್ಶನ್. ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮೋಜು ಮಸ್ತಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ದಾಸ ಕೊಲೆ ಕೇಸಲ್ಲಿ ಜೈಲು ಸೇರಿ ತಿಂಗಳಾಗ್ತಿದೆ. ಜೈಲೂಟಕ್ಕೆ ಸಾರಥಿ ಸೊರಗಿ ಹೋಗಿದ್ದು ತೂಕ ಕೂಡ ಕಳ್ಕೊಂಡಿದ್ದಾನಂತೆ. ಜೈಲೂಟ ಮಾಡಲು ಆಗ್ತಿಲ್ಲ, ಮನೆ ಊಟ ಬೇಕು ಎಂದು ವಕೀಲರ ಮೂಲಕ ಕೋರ್ಟ್ನಲ್ಲಿ ಮನವಿ ಕೂಡ ಮಾಡಿದ್ದ. ಮನೆ ಊಟಕ್ಕಾಗಿ ಹಾತೊರೆಯುತ್ತಿರುವ ದರ್ಶನ್, ಪ್ಲೀಸ್ ನನಗೆ ಮನೆ ಊಟ ತಿನ್ನಲು ಅವಕಾಶ ಮಾಡಿಕೊಡಿ ಎಂದು ಕೇಳ್ಕೊಳ್ತಿದ್ದಾರೆ. ಈ ಸಂಬಂಧ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆದಿದ್ದು, ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ಸೋಮವಾರದವರೆಗೆ ದರ್ಶನ್ ಜೈಲೂಟವೇ ತಿನ್ನುವಂತ ಸ್ಥಿತಿ ನಿರ್ಮಾಣವಾಗಿದೆ. ಜೈಲಲ್ಲಿ ಡೆವಿಲ್ಗೆ ವಿಶೇಷ ಊಟ. ಈ ಮಧ್ಯೆ ಜೈಲಲ್ಲಿ ಡೆವಿಲ್ಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಹಿರಿಯ ಅಧಿಕಾರಿಗಳ ಮೂಲಕ ದಾಸ ಒತ್ತಡ ಹಾಕಿಸುತ್ತಿದ್ದು, ತನಗೆ ಬೇಕಾದ ಊಟ ತಿಂಡಿ ವ್ಯವಸ್ಥೆಗೆ ಒತ್ತಡ ಹಾಕುತ್ತಿದ್ದಾರೆ ಎನ್ನಲಾಗ್ತಿದೆ. ಅಡುಗೆ ಮನೆ ಕೈದಿಗಳ ಮೂಲಕ ವಿಶೇಷ ಊಟ ಮಾಡಿಸಿಕೊಳ್ತಿದ್ದಾರಂತೆ. ಮರಗಟ್ಟಿರುವ ನಾಲಿಗೆಗೆ ರುಚಿ ಊಟಕ್ಕಾಗಿ ಹಾತೊರೆಯುತ್ತಿದ್ದು, ಹೆಂಗಾದ್ರೂ ಸರಿ ರುಚಿ ಊಟ ಕೊಡಿ ಅಂತ ದರ್ಶನ್ ಒದ್ದಾಡ್ತಿದ್ದಾರೆ. ಸೋಮವಾರ ದರ್ಶನ್ ಮನವಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಲ್ವಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಬಾರಿ ಆರೋಪಿಯಾಗಿ ಜೈಲು ಸೇರಿದ ಮೇಲೆ ಅದು ಎಂಥದ್ದೇ ಪ್ರಭಾವಿ ವ್ಯಕ್ತಿಯಾದರೂ ಕೂಡ ಆ ಜೈಲಿನ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಆದ್ರೆ ಇಲ್ಲಿ ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸುವ ವೇಳೆ ದರ್ಶನ್ ಅವರು ಎಡವಟ್ಟು ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅವರ ಪರ ವಕೀಲರು ಆ ಜೈಲಿನ ನಿಯಮವನ್ನ ಅನುಸರಿಸಿಲ್ಲ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರೋ ವಿಚಾರ. ಅದರಲ್ಲೂ ಇದೇ ಒಂದು ರೂಲ್ಸ್ ಅನ್ನ ಫಾಲೋ ಮಾಡದಿರೋ ವಿಚಾರವೇ ಮನೆ ಊಟ ಸಿಗದೆ ಇರೋ ರೀತಿಯಲ್ಲಿ ಆಗ್ಬಿಡುತ್ತಾ ದರ್ಶನ್ಗೆ ಅನ್ನೋ ರೀತಿಯ ಆತಂಕ. ಇರೋ ರೂಲ್ಸ್ ಏನು, ದರ್ಶನ್ ಹಾಗೆ ಅವರ ವಕೀಲರು ಮಾಡಿರುವ ತಪ್ಪೇನು, ಅದನ್ನ ಗಮನಿಸ್ತಾ ಹೋಗೋಣ. ಜೈಲಿನಲ್ಲಿ ಮನೆ ಊಟ ಪಡೆಯೋಕೆ ಖಂಡಿತವಾಗಿಯೂ ಅವಕಾಶ ಇರುತ್ತೆ. ಅದಕ್ಕೊಂದು ನಿಯಮ ಇದೆ. ಹಿಂಗೆ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಸೂಕ್ತವಾದ ವಿಚಾರಣೆಯನ್ನ ನಡೆಸಿ ಅವಕಾಶವನ್ನ ನೀಡಬಹುದು, ನಿರಾಕರಿಸಬಹುದು. ಹೌದು, ಆದ್ರೆ ಆ ನಿಯಮವನ್ನ ಪಾಲನೆ ಮಾಡಬೇಕಾಗತ್ತೆ ಯಾರೇ ಆದ್ರೂ ಕೂಡ ಮನೆ ಊಟ ಬೇಕು ಅಂತಂದ್ರೆ. 2021 ಕರ್ನಾಟಕ ಪ್ರಿಸನ್ ಸರ್ವಿಸ್ ಮ್ಯಾನ್ಯುಯಲ್ ಅಡಿಯಲ್ಲಿ ಈ ನಿಯಮದ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಮಾಡಲಾಗಿದೆ. ಮನೆ ಊಟಕ್ಕೆ ಅವಕಾಶ ಇದೆ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ ಆ ಪ್ರಿಸನ್ ಮ್ಯಾನ್ಯುಯಲ್ ಅಲ್ಲಿ. ಮೊದಲು ಏನ್ ಮಾಡಬೇಕು, ಕಾರಾಗೃಹಗಳ IG ಗೆ ಮನವಿಯನ್ನ ಮಾಡಬೇಕು. ನನಗೆ ಜೈಲೂಟ ಸರಿ ಹೋಗ್ತಾ ಇಲ್ಲ,
ನಾನು ಒಂದು ಪರ್ಟಿಕ್ಯುಲರ್ ಆದ ಡಯಟನ್ನು ಫಾಲೋ ಮಾಡಬೇಕಾಗುತ್ತೆ, ಅಥವಾ ಕೆಲವರಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ನನಗೆ ಇಂಥ ಆಹಾರ ತಿನ್ನೋ ಹಾಗಿಲ್ಲ, ಜೈಲಿನಲ್ಲಿ ಕೊಡ್ತಾ ಇರೋದು ನನ್ನ ಆರೋಗ್ಯಕ್ಕೆ ಸರಿ ಹೊಂದಲ್ಲ, ಹೀಗಾಗಿ ಇಂಥ ಆಹಾರ ಬೇಕು, ಮನೆಯಿಂದ ತರಿಸ್ಕೊಳ್ಳೋಕೆ ಅವಕಾಶ ಕೊಡಿ, ಹೀಗೆ ಸೂಕ್ತ ಕಾರಣವನ್ನು ಕೊಟ್ಟು ಕಾರಾಗೃಹದ ಐಜಿಗೆ ಮನವಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿಯನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ನೇರವಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಅವರ ಪ್ರಕರಣದಲ್ಲಿ. ಇಲ್ಲಿ ಅವಕಾಶ ಸಿಗದಿದ್ರೆ, ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅಥವಾ IG ಹತ್ರ ಅವಕಾಶ ಸಿಗದಿದ್ರೆ ಮಾತ್ರ ಹೈಕೋರ್ಟ್ಗೆ ಮೂವ್ ಆಗಬೇಕಾಗುತ್ತೆ. ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಹೀಗಾಗಿ ಈ ತಪ್ಪು ಕ್ರಮನೇ ಇದೀಗ ದರ್ಶನ್ ಅವರ ಮನೆ ಊಟಕ್ಕೆ ಕಂಟಕ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎನಿವೇ, ಈಗ ಆಲ್ರೆಡಿ ಹೈಕೋರ್ಟ್ನವ್ರು ಹೇಳಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಒಂದ್ಸತಿ ಹೋಗಿ ಅಂತ ಹೇಳಿ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆದರೆ SPP ಹೇಳ್ತಾ ಇರೋದು ಒಂದಷ್ಟು ಕಾರಣಗಳು ಸ್ಪಷ್ಟವಾಗಿದೆ. ನೋಡಿ, ಮೆಡಿಕಲ್ ಎಕ್ಸಾಮಿನೇಷನ್ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಮಾಡಿದ್ದೀವಿ ಈಗ ಆಲ್ರೆಡಿ. ಕೇವಲ ದರ್ಶನ್ ಮಾತ್ರ ಅಲ್ಲ, ಈ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ದೀವಿ. ಆಗ ಯಾವುದೇ ರೀತಿ ಆರೋಗ್ಯ ಸಂಬಂಧಿ ಸಮಸ್ಯೆ ಇರಲಿಲ್ಲ. ಇನ್ಫ್ಯಾಕ್ಟ್ ಕಾರಾಗೃಹದ ಒಳಗೆ ಕರ್ಕೊಂಡು ಹೋಗುವಾಗ, ಪರಪ್ಪನಾಗ್ರಹಾರ ಒಳಗೆ ಕರ್ಕೊಂಡು ಹೋಗುವಾಗಲೂ ಕೂಡ ಕೇಳ್ತಾರೆ, ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಡಾಕ್ಟರ್ ಅಬ್ಸರ್ವೇಷನ್ಸ್ ಏನಾದರೂ ಬೇಕಾ ಅಂತೇಳಿ. ಆಗಲೂ ಯಾರೂ ಏನೂ ಹೇಳಿಲ್ಲ. ಹಾಗೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾಗಲೂ ಕೂಡ ಬಹುತೇಕ ಅಲ್ಲಿನ ಸಿಬ್ಬಂದಿಗಳು ಕೊಡ್ತಾ ಇದ್ದು ಊಟನೇ ತಿಂತಾ ಇದ್ರು ದರ್ಶನ್ ಅಂಡ್ ಸಂಗಡಿಗರು. ಆಗ್ಲೂ ಏನೋ ಸಮಸ್ಯೆ ಆಗಲಿಲ್ಲ. ಇವಾಗ ಏಕಾಏಕಿ ಯಾಕೆ ಸಮಸ್ಯೆ? ಇದು ಸರ್ಕಾರದ ಪರ ವಕೀಲರು ಎತ್ತಿರುವ ಪ್ರಶ್ನೆ. ಇದನ್ನೆಲ್ಲ ಗಮನಿಸಿ ಕೋರ್ಟ್ ಏನು ಹೇಳುತ್ತೆ ನಾಳೆ ಕಾದ್ ನೋಡಬೇಕು. ಓಕೆ, ಎಸ್, ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇತ್ತು. ಆದರೆ ಅದಕ್ಕೂ ಮುನ್ನವೇ ದಾಸ ಜೈಲು ಪಾಲಾಗಿದ್ದಾರೆ. ಹಾಗಾದ್ರೆ ದರ್ಶನ್ ಜೈಲಿನಿಂದ ಹೊರಬಂದು ಶೂಟಿಂಗ್ನಲ್ಲಿ ಭಾಗಿಯಾಗಬಹುದಾ? ಈ ರೀತಿಯಾದಂಥ ಕುತೂಹಲ ಅಭಿಮಾನಿಗಳಲ್ಲೂ ಕೂಡ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ. ಡೆವಿಲ್ ಕೊಲೆ ಸಾರಥಿ ದರ್ಶನ್ನ ಬಹು ನಿರೀಕ್ಷಿತ ಸಿನಿಮಾ. ಕಾಟೇರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಚಿತ್ರ. ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ಥಿಯೇಟರ್ಗಳ ಸ್ಕ್ರೀನ್ ಮೇಲೆ ಅಪ್ಪಳಿಸಬೇಕಿತ್ತು. ಆದ್ರೆ ಅದಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾನೆ. ಡೆವಿಲ್ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗ್ದಿತ್ತು. ಇನ್ನು ಕೆಲವು ಸೀನ್ಗಳ ಶೂಟಿಂಗ್ ಮಾತ್ರ ಬಾಕಿ ಇತ್ತು. ಹೀಗಿರುವಾಗಲೇ ಕಾಟೇರ ಪರಪ್ಪನ ಅಗ್ರಹಾರ ಸೇರಿದ್ದಾನೆ. ಈ ಮಧ್ಯೆ ದರ್ಶನ್ ಅಭಿಮಾನಿಗಳಿಗೆ ಅದೊಂದು ಪ್ರಶ್ನೆ ಕಾಡ್ತಾ ಇದೆ. ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರಾ ಕಾಟೇರ? ಸಂಜಯ್ ದತ್ ರೀತಿ ಹೊರಬರ್ತಾನ ದಾಸ? ನಟ ಸಂಜಯ್ ದತ್ರಂತೆ ದರ್ಶನ್ ಕೂಡ ಜೈಲಿನಿಂದ ಹೊರಬಂದು ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿ ಆಗ್ತಾರಾ ಅನ್ನೋದು ಅಭಿಮಾನಿಗಳ ಆಸೆ. ಆದ್ರೆ ದಾಸನ ಅಭಿಮಾನಿಗಳ ಆಸೆ ಯಾವುದೇ ಕಾರಣಕ್ಕೂ ನನಸಾಗೋದಿಲ್ಲ. ನಟ ಸಂಜಯ್ ದತ್ 2013ರಲ್ಲಿ ಜೈಲಿನಿಂದ ಬಂದು 2 ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಕೋರ್ಟ್ ಅನುಮತಿ ಪಡೆದು ಪೊಲೀಸ್ ಗಿರಿ ಸಿನಿಮಾಗೆ ಡಬ್ ಮಾಡಿದ್ರು. ಪರೋಲ್ ಮೇಲೆ ಬಂದು ಜಂಜೀರ್ ಸಿನಿಮಾದಲ್ಲಿ ನಟಿಸಿದ್ರು. ಆದ್ರೆ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಶೂಟಿಂಗ್ನಲ್ಲಿ ಭಾಗಿಯಾಗೋ ಅವಕಾಶ ಸಿಗೋದಿಲ್ಲ. ಕಾರಣ, ದರ್ಶನ್ ಇನ್ನೂ ವಿಚಾರಣಾಧೀನ ಕೈದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇನ್ನೂ ಕೂಡ ಶಿಕ್ಷೆಯಾಗಿಲ್ಲ. ಅಲ್ಲದೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಹೀಗಾಗಿ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗೋದು ಸಾಧ್ಯವೇ ಇಲ್ಲ. ಒಂದು ವೇಳೆ ಶಿಕ್ಷೆ ಪ್ರಕಟ ಆದ ಬಳಿಕ ವಿಶೇಷ ಅನುಮತಿ ಪಡೆದು ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗಬಹುದು. ಅಲ್ಲಿಯವರೆಗೂ ಕಾಟೇರನಿಗೆ ಸಿಗಲ್ಲ ಶೂಟಿಂಗ್ ಭಾಗ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.